ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ರಾತ್ರಿ ಊಟ ಆದ್ಮೇಲೆ ನೀವು ಲೆಫ್ಟ್ ಸೈಡ್ ತಿರುಗಿ ಮಲ್ಕೊಳ್ಳೋದ್ರಿಂದ ಅಂದ್ರೆ ನಿಮ್ಮ ಎಡಭಾಗಕ್ಕೆ ತಿರುಗಿ ನೀವು ನಿದ್ದೆ ಮಾಡೋದ್ರಿಂದ ನಿಮ್ಮ ಬ್ರೈನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಲೆಫ್ಟ್ ಸೈಡಲ್ಲಿ ಮಲಗೋದ್ರಿಂದ ಹಾರ್ಟ್ ಡಿಸೀಸ್ಗಳಿಂದ ಕೂಡ ನೀವು ದೂರ ಇರ್ಬೋದು. ಅದಲ್ಲದೆ ಮೇನ್ ಇಂಪಾರ್ಟೆಂಟ್ ಡೈಜೆಷನ್, ನಿಮಗೆ ನೀವು ತಿಂದಿರತಕ್ಕಂಥ ಊಟ ಡೈಜೆಷನ್ ಕ್ರಿಯೆ ಅಂದರೆ ಜೀರ್ಣಕ್ರಿಯೆ ಸರಾಗವಾಗಿ ಆಗತ್ತೆ. ಹಾಗೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಸರಾಗವಾಗಿ ಆಗತ್ತೆ. ಕರೆಕ್ಟಾಗಿ ನಿದ್ದೆ ಮಾಡೋದ್ರಿಂದನೂ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಡೈಜೆಷನ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ ಅಂದರೆ ತೂಕ ಸುಲಭವಾಗಿ ಇಳಿಯುತ್ತೆ ಅಲ್ವಾ. ನೀವು ತಿಂದಿರತಕ್ಕಂಥ ಊಟ ನೀಟಾಗಿ ಡೈಜೆಷನ್ ಆಗಿದೆ ಅಂದರೆ ಫ್ಯಾಟ್ ಆಟೋಮೆಟಿಕ್ಕಾಗಿ ರಿಲೀಸ್ ಆಗುತ್ತೆ. ಯಾವುದೇ ರೀತಿ ಫ್ಯಾಟ್ ಅಂತ ಸ್ಟೋರೇಜ್ ಆಗೋದಿಲ್ಲ ನೀವು ಹೀಗೆ ಮಲಗೋದ್ರಿಂದ. ಹಾಗೆ ನೀವು ಹೀಗೆ ಮಲಗೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನೀವು ಸುಲಭವಾಗಿ ತೂಕಗಳನ್ನ ಹೇಗೆ ಇಳಿಸ್ಕೊಬಹುದು, ಅದು ಹೆಲ್ತಿಯಾಗಿ ಎಲ್ಲ ಊಟಗಳನ್ನ ತಿನ್ಕೊಂಡು ಅಂತ ನಾನು ತುಂಬ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸಾವಿರಾರು ಜನ ತೂಕಗಳನ್ನ ಇಳಿಸ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ಗಳನ್ನ ಕೂಡ ಪಡ್ಕೊಂಡಿರೋದಲ್ಲದೆ ಡಯಾಬಿಟಿಕ್, ಥೈರಾಯ್ಡ್, PCOD ಇದೆಲ್ಲನೂ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಗೈಸ್, ಲೆಫ್ಟ್ ಸೈಡ್ ನೀವು ಮಲ್ಕೊಳ್ಳೋದ್ರಿಂದ ಏನೆಲ್ಲ ನಿಮಗೆ ಬೆನಿಫಿಟ್ ಅಂತ ತಿಳ್ಕೊಂಡಿರ್ಬೋದು. ವಿಷಯ ಸಿಂಪಲ್ ಆಗೇ ಇರುತ್ತೆ, ಆದರೆ ನಾನಾರು ಬೆನಿಫಿಟ್ಸ್ಗಳಿರುತ್ತೆ. ಸಿಂಪಲ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ, ತುಂಬ ಬೆನಿಫಿಟ್ಗಳನ್ನ ಪಡ್ಕೊಳ್ಳಿ. ಗೈಸ್, ನಮ್ಮ ವಿಡಿಯೋ ಇಷ್ಟ ಆಗ್ತಿರೋ ತಪ್ಪದೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂಥದ್ದೇ ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಕೆಂಪು ಅಕ್ಷರದ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನನ್ನ ವಿವರ್ ಎಷ್ಟೊಂದು ತೂಕ ಇಳಿಸ್ಕೊಂಡಿದ್ದಾರೆ ಕೇವಲ 2 ತಿಂಗಳಲ್ಲಿ. ಹಾಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ, ಬ್ಯಾಕ್ ಪೈನ್, ಅಲರ್ಜಿ ಎಲ್ಲನೂ ಸರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೇವಲ 2 ತಿಂಗಳಲ್ಲಿ. ಬನ್ನಿ ಅವ್ರ ಬಾಯಿಂದನೇ ತಿಳ್ಕೊಂಬನ್ನಿ. ನೀವು ಕೂಡ ಅಷ್ಟೇ ಸುಲಭವಾಗಿ ಕೇವಲ 60 ದಿನಗಳಲ್ಲಿ ಎಷ್ಟೊಂದು ತೂಕಗಳನ್ನ 10ರಿಂದ 15 kgವರೆಗೂ ತೂಕಗಳನ್ನ ಇಳಿಸ್ಕೊಂಡ್ಬಿಡ್ಬಹುದು. ಬನ್ನಿ ಕೇಳ್ಕೊಂಬರೋಣ. ಹಲೋ ಮೇಡಮ್. ಹಲೋ ಸುನೀತಾ, ಹೇಗಿದ್ದೀರಾ? ಆರಾಮಿದ್ದೀವಿ ಮೇಡಮ್, ನೀವು ಆರಾಮಿದ್ದೀರಿ? ಯಾವ ಕಡೆಯವರಪ್ಪ ನೀವು? ನಾವು ಬಿಜಾಪುರ ಸೈಡ್ದವ್ರು ಮೇಡಮ್. ಓಕೆ, ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ? 13 kg ಲಾಸ್ ಆಗಿದ್ರು ಮೇಡಮ್. ಖುಷಿ ಆಗ್ತಾ ಇದೆಯಾ? ಹಾಂ ಮೇಡಮ್, ಖುಷಿ ಆಗಿದ್ದೀನಿ. ಖುಷಿನ ಫೀಲ್ ಮಾಡಿ ಎಂಜಾಯ್ ಮಾಡಿಬಿಡ್ಬೇಕು. ಹ್ಞೂ ಮೇಡಮ್, ಖುಷಿ ಆಗಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ದಾರೆ ಮೇಡಮ್, ಹೆಂಗೆ ಒಮ್ಮೆ ವೆಯ್ಟ್ ಹೆಂಗೆ ಲಾಸ್ ಆಯ್ತು ಅಂತ. ಹಿಂಗೆ ವೆಯ್ಟ್ ಲಾಸ್ ಇದು ತಗೊಂಡಿನಿ ಅಂತ ಹೇಳ್ದೆ ರೀ. ಓಕೆ, ಎಲ್ಲ ತಿನ್ಕೊಂಡು ತಾನೇ ನೀವು ವೆಯ್ಟ್ ರಿಡ್ಯೂಸಿಂಗ್ ಮಾಡ್ಕೊಂಡ್ರಿ? ಹಾಂ ಮೇಡಮ್, ಎಲ್ಲ ತಿನ್ಕೊಂಡೇ ರೀ. 2 ತಿಂಗಳ ಕೇಳೋರು, ಮಮ್ಮಿ ಅದೆಲ್ಲ ಕೇಳೋರು, ಇಷ್ಟೆಲ್ಲ ತಿಂತೀಯಾ ಅಂತ ಹೇಳಿ. ಇಲ್ಲ, ಅದು ಹಂಗೆ ಇತ್ತು ಅವ್ರು ಡೈಟ್ ಪ್ಲಾನ್ ಅಂತಂದೆ. ಇಲ್ಲೊಬ್ರು ತಗೊಂಡಿದ್ರಂತ ಅವ್ರು, ಅಯ್ಯೋ ಮಧ್ಯಾಹ್ನ ಅಷ್ಟೇ ತಿನ್ನೋದಿರ್ತದ, ನೀ ಏನ್ ಎಲ್ಲಾ ತಿಂತಾ ಇದೀಯಾ ಅಂತ ಹೇಳಿದ್ರು. ಯಾರು? ಇಲ್ಲೊಬ್ ಮಗ್ಳು ತಗೊಂಡಿದ್ರು ಮೇಡಮ್, ಒಬ್ರು ಯಾರು? ಹರ್ಬಲ್ ಏನೋ ತಗೊಂಡಿದ್ರಂತೆ. ಹರ್ಬಲ್ ತಗೊಂಡಿದ್ರಂತೆ. ಅವ್ರು ಹೇಳಿದ್ರು ಮಧ್ಯಾಹ್ನ ಅಷ್ಟೇ ಇರ್ತೈತಿ, ನೀ ಏನ್ ಎಲ್ಲಾನು ತಿಂತಿಲ್ಲ ಅಂತಂದ್ರು. ಇಲ್ಲ ಮೇಡಮ್, ಅದು ಹಂಗ ಮೇಡಮ್ ಹಂಗೆ ಹೇಳ್ಯಾರಿ ಅಂತಾನೆ ಅಂದ್ರು. ವೇಟ್ ಲಾಸ್ ಆಗಿದೆ ನಿಂದು ಅಂತ ಹೇಳಿದ್ರು ಅವರು. ಹೌದಾ? ಓಕೆ, ಅವ್ರು ಒನ್ ಟೈಮ್ ತಿನ್ಕೊಂಡು ತೂಕ ಕಡಿಮೆ ಮಾಡ್ಕೊಂಡಿದ್ರಂತೆ. ಇಲ್ಲ ಮೇಡಮ್, ಏನೂ ಆಗಿಲ್ಲ ಅಂತ ಹೇಳಿದ್ರಿ. ಹೌದಾ? ಏನೂ ಆಗಿಲ್ಲ. 1 ಲಕ್ಷ ಖರ್ಚಾಗೈದ್ ನಮ್ ಹಸ್ಬೆಂಡ್ ವೇಟ್ ಲಾಸಿಗೆ. ಖರ್ಚು ಮಾಡ್ಯಾರ, ಏನೂ ಆಗಿಲ್ಲ ಅಂತ ಹೇಳಿದ್ರು. ಆಯ್ತು ಮೇಡಮ್ ತಗೊಂಡಿನೆಲ್ಲ ಸರಿ ಹೋಗ್ತದೆ ಅಂತ ಹೇಳಿದಾರೆ. ಓಕೆ, ಏನ್ ಹೇಳಿದ್ರು ಅವಾಗ? ನಿಮ್ದು ನಾವ್ ಹೇಳಿದಾರೆ ಮೇಡಮ್, ನಂಬರ್ ಇದೆ, ಅವ್ರಿಗೆ ಹಾಯ್ ಅಂತ ಮೆಸೇಜ್ ಕಳ್ಸಿ. ಅವ್ರ ಮೇಡಮ್ ಎಲ್ಲ ಇದನ್ನ ಕಳಿಸ್ತಾರ ನಿಮ್ಗ ಅಂತ ಹೇಳ್ದೇರಿ. ಆಯ್ತು ಮಾಡ್ತೀವಿ ಅಂತ ಹೇಳ್ಯಾರ್ರಿ ಅವರು. ಓಕೆ, ಮನೇಲೆಲ್ಲ ಏನ್ ಹೇಳ್ತಾ ಇದ್ದಾರೆ ಸುಜಾತ? ಮನೆ ಎಲ್ಲ ಚಲೋ ಇದೆ ಅಂತ ಹೇಳಿದ್ರು. ಚಲೋ ಆಗಿ ಚಂದ ಕಾಣ್ಸಾತಿ. ಈಗ ಕಲರ್ ಎಲ್ಲ ಬಂದಿದ್ದೀರಾ? ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಗೆ ನಮ್ ಡಯಟ್ ಪ್ಲಾನ್ ತಗೊಂಡಾಗ್ಲಿಂದ? ಸ್ವಲ್ಪ ತಲೆನೋವು ಇತ್ತು ಮೇಡಮ್, ಯಾವಾಗ್ಲೂ ನಂಗೆ ತಲೆ ಒಟ್ಟು ಎಲ್ಲಾರು ಹೋಗಿ ಬಂದ್ರೆ ಗಾಳಿಗೆ ಮೈಗ್ರೇನ್ ಆತರ ತಲೆನೋವು ಬರ್ತಿತ್ರಿ. ಅದು ಕಡಿಮೆ ಆಗ್ಯದ್ರಿ ಈಗ. ಓಕೆ. ಕಾಲ್ ನೋವು ಒಂದ್ ಸ್ವಲ್ಪ ಇತ್ತು, ಅದು ಕಡಿಮೆ ಆಗಿದೆ. ಓಕೆ. ಮತ್ ಹೆಲ್ತ್ ಪ್ರಾಬ್ಲಮ್ ಏನ್ ಸರಿ ಇತ್ತು ಮೇಡಮ್, ಹಂಗೇನಿಲ್ಲ. ಅದೇ ಇಷ್ಟೇ. ಫೀಲಿಂಗ್ ಹೇಗಿದೆ ಅಪ್ಪ ಮೊದ್ಲಿಗೂ ಇವಾಗಕ್ಕೂ? ಈಗ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಮೇಡಮ್. ಬರ್ಲಾ ಡ್ರೆಸ್ ಬರ್ಲಿಕತ್ತಾವ ಈಗ. ಅವೆಲ್ಲ ಇಟ್ಬಿಟ್ಟು ಮೇಡಮ್ ಹಂಗೆ ಇಟ್ಟಿದ್ದೆ. ಅವಾಗ ಶಾರ್ಟ್ ತಗೊಂಡಿದ್ರೆ ಎಲ್ಲ ಹಂಗೆ ಇಟ್ಬಿಟ್ಟಿದ್ದ ಮೊದ್ಲಿನು. ಹೊಟ್ಟೆ ಬಂದಿದ್ದಕ್ಕೆ ಹೊಟ್ಟೆ ಹಾಕೊಳಕ್ಕೆ ಸರಿ ಅನಿಸ್ತಿದ್ದಿಲ್ಲ ಮೇಡಮ್.
ಓಕೆ. ಇವಾಗ ಎಷ್ಟು ಕೆಜಿ ಆಗಿದ್ದೀರಾ? ಎಷ್ಟು ಕೆಜಿ ಇದ್ರಿ? 75 ಇದ್ದಾರೆ ಮೇಡಮ್. ಹ್ಮ್. ಈಗ 13 kg ಲಾಸ್ ಆಗಿದ್ರು. 62 ಇದ್ದೀರಾ? ಎಷ್ಟಿದ್ದೀರಾ? 62 ಇದ್ರು. ಓಕೆ, ಗುಡ್. ಎಲ್ಲ ತಿನ್ಕೊಂಡು ತೂಕ ಇಳಿಸಿದ್ದು ಖುಷಿ ಕೊಡ್ತಾ ಇದೆ ಅಲ್ವಾ? ಹೌದು ಮೇಡಮ್. ನಿಮ್ಗೆ ನಂಬಿಕೆ ಇತ್ತಾ ನಮ್ ಡಯಟ್ ಪ್ಲಾನ್ ಇಂದ ತೂಕ ಇಳಿಯತ್ತೆ ಅಂತ? ಇತ್ತು ಮೇಡಮ್. ಅಂದ್ರೆ ಬ್ಯಾಕ್ ನೋಡಿದ್ದೆ ಇವನ್ನ ವಿಡಿಯೋಸ್. ನೋಡೋಣ ಟ್ರೈ ಅಂತ ಹೇಳಿ ನೋಡೋಣ ಅಂತ ಹೇಳಿ ಮಾಡಿದ್ರೆ ಮೇಡಮ್, ಆಯ್ತು ಸಕ್ಸಸ್. ಓಕೆ. ಓಕೆ. ಬಟ್ಟೆಗಳೆಲ್ಲ ಲೂಸ್, ಹೊಟ್ಟೆ ಎಲ್ಲ ಕರ್ಗಿದ್ಯಾಪ? ಹ್ಞೂ ಮೇಡಮ್. ಇನ್ನೊಂದು ಸ್ವಲ್ಪ ಇದ್ದಾರೆ, ಕೆಳ ಹೊಟ್ಟಿ ಅಂತಾರಲ್ಲ ಮೇಡಮ್, ಅದು ಇದೆ ನಂಗೆ. ಅದೊಂದು ಚೂರು ಹೋಗ್ಬೇಕು ನೋಡ್ರಿ, ಭಾಳ ಇಲ್ಲ ಅದೇನು. ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದೀನಲ್ಲ, ಹಾಂ ಮೇಡಮ್, ಅದನ್ನ ಮಾಡಿ ಆಯ್ತಾ? ಆಯ್ತು ಮೇಡಮ್. ಓಕೆ. ನಮ್ಗೆ ಸಣ್ಣಕ್ಕಿರಕ್ಕಿಂತ ಇತ್ತು ಮೇಡಮ್ ನನ್ಗೆ ಅದು ಹೊಟ್ಟೆ. ಯಾವಾಗಿಂದ? ಸಣ್ಣವ್ರಿಗಿದ್ದಾಗಿಂದ ಹಂಗೆ ಇದಾರೆ ಸ್ವಲ್ಪ ಅದು ಹೊಟ್ಟೆ. ಡೆಲಿವರಿ ಆದ್ಮೇಲೆ ಮತ್ತಿಷ್ಟು ಬಂದ್ಬಿಟ್ಟಿತ್ತು ಅದು. ಮತ್ತೆ ಇವಾಗ ಅದೆಲ್ಲ ಹೋಗಿದೆ ಅಲ್ಲ? ಅದು ಹೋಗಿದ್ದಾರೆ ಮೇಡಮ್, ಚೂರು ಉಳ್ಕೊಂಡಿದೆ ಅಷ್ಟೇ. ಅದಷ್ಟು ಹೋದ್ರೆ ಸ್ಲಿಮ್ ಆಗ್ತೀನಿ. ಓಕೆ, ಗುಡ್. ನಾನು ಫೋಟೋ ನೋಡ್ತೀನಿ, ಅಬ್ಸರ್ವ್ ಮಾಡಿಲ್ಲ ನಿಮ್ದು. ಮೇಡಮ್ ನೋಡಿ ಹೇಳ್ತೀನಿ ಆಯ್ತಾ? ಓಕೆ. ನಮ್ ವ್ಯೂವರ್ಸ್ಗೆ ನಮ್ ಚಾನಲ್ ಫಾಲೋ ಮಾಡ್ತಾರಲ್ಲ, ನಮ್ ಪ್ರೀತಿಯ ವ್ಯೂವರ್ಸ್, ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವ್ರು ಯಾರು ದಪ್ಪ ಎದಾರೆ ಸಫರ್ ಪಡ್ತಾ ಇದಾರೆ ಎಲ್ಲಾರು ತಗೋಬಹುದು, ನಂಬಿಕೆ ಇತ್ತು ಅಂತ ಹೇಳ್ತೀನಿ ಮ್ಯಾಮ್. ನಂಬಿಕೆ ತಗೋಬೋದಾ? ತಗೊಂಡ್ರೆ ಅವ್ರು ಗುಡ್ ರಿಸಲ್ಟ್ ಪಡ್ಕೊಳ್ತಾರ? ಮೇಡಮ್, ಗ್ಯಾರಂಟಿಯಾಗಿ ಪಡ್ಕೋತಾರೆ 200%. ನೀವ್ ಹೇಳಿ ಫಾಲೋ ಮಾಡ್ಬೇಕು ಮೇಡಮ್ ಎಲ್ಲಾನು. ಈಸಿ ಇದೆ ಅಲ್ವಾ? ಎಲ್ಲ ತಿನ್ನೋದೇ ಅಲ್ವಾಪ? ಹೌದು ಮೇಡಮ್, ಎಲ್ಲಾನು ಈಸಿನೇ ಇದ್ರು ಮೇಡಮ್. ಓಕೆಪ್ಪ. ಓಕೆ, ಕಷ್ಟ ಅನಿಸ್ಲಿಲ್ಲ, ಎಲ್ಲ ಈಸಿ ಇದ್ರು ಮೇಡಮ್. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಬಾಯ್. ಬಾಯ್ ಮೇಡಮ್.